ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾನು ನಿಮ್ಮ ರೂಪ. ಸೊ ಈ ಚಾನಲ್ ದಾನ್ವೀಸ್ ಮಾಮ್ ಆಗಿರೋದ್ರಿಂದ ದಾನ್ವಿ ಆ್ಯಂಡ್ ನಾನು ಅವಳು ಮಾಮ್ ಆಗಿರೋದ್ರಿಂದ ದಾನ್ವೀಸ್ ಮಾಮ್ ಅಂತ ಇದೆ. ನನ್ನ ಹೆಸರು ರೂಪ, ನನ್ನ ಮಗ ಹೆಸರು ದಾನ್ವಿ. ಸೊ ಈಗ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಏನಂತ ಅಂದರೆ ಇಂದಿನ ಬ್ಲಾಗಲ್ಲಿ ಹೇಳಿದಾಗ ಹಬ್ಬ ಆಯ್ತಲ್ವ, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಇದೆ. ಹಬ್ಬಕ್ಕೆ ನಮ್ಮ ಮನೆಯಿಂದನೇ ಪುಡಿ ಎಲ್ಲ ಹುರಿದು ಹಾಕ್ಸೋದು ಬರೋ ಥರ ಮಾಡ್ತಾರೆ, ಅಂದರೆ ಅವರೆಕಾಳು ಸಾರು ಆ ಥರ. ಸೊ ಅದನ್ನು ಮೇಲೆ ಅಮ್ಮ ರೆಡಿ ಮಾಡ್ತಿದ್ರೆ, ನಾವು ನೆನೆ ಚಿಕನ್ ತಿಂದಿದ್ವಲ್ಲ ಅದಕ್ಕೋಸ್ಕರ ಸ್ನಾನ ಮಾಡಿ. ಹಾಯ್ ಹಾಯ್ ಹಾಯ್. ಅವಳನ್ನು ರೆಡಿ ಮಾಡಿದ್ದೀನಿ. ಮೇಲೆ ಹೋಗಬೇಕು. ಮೇಲೆ ರೂಮ್ ಇದೆ, ಅದರಲ್ಲಿ ನೆಳ್ಳಿರುತ್ತಲ್ಲ ಅಲ್ಲಿ ಕುತ್ಕೊಂಡು ಉರಿಬೇಕು. ಸೊ ನೀವು ಬನ್ನಿ ನನ್ನ ಜೊತೆ. ನೋಡಿ ಅಲ್ಲಿ ಅವಳನ್ನ ಬ್ರೇಷನಲ್ಲಿ ಧನ್ಯ ಇಟ್ಟಿದ್ದಾರೆ, ಹೆಂಗೆ ಮಾಡ್ತಿದ್ದಾಳೆ. ಕರ್ಬೇವಿನ ಸೊಪ್ಪು ಒಣಗಾಕಿದ್ದಾರೆ, ಆ ಕಡೆ ಮೆಣಸಿನ್ಕಾಯಿ ಇದೆ. ಸೊ ಹುಳನೂ ಬೇರೆ ಇದೆ, ಸೊಪ್ಪೆಲ್ಲ ಕುಯ್ತಾ ಇದ್ದಾರೆ. ಪಾಪ ಕೆಲಸ ಜಾಸ್ತಿ ಇವಾಗ ಅವ್ರಿಗೆ. ನಾವೇ ಬರೀ ಮನೆ ಕೆಲಸ ಮಾಡ್ಕೊಳ್ಳೋದಷ್ಟೇ, ಪಾಪ ಹೊಲ ಮನೆ ಎಲ್ಲ ಮಾಡಬೇಕು ಅವರು. ಸೊ ನೀರು ಬೇರೆ ಅಲ್ಲಿ ಹೋಗ್ತಾ ಇದೆ, ನೀರು ಬಿಟ್ಟಿದ್ದಾರೆ ಏನಕ್ಕೋ ಹೋಗ್ತಾಯಿದ್ದಪ್ಪ. ಸಿಕ್ಕಾಪಟ್ಟೆ ಬಿಸಿಲು. ಬಾರಿ ಚಿನಿ, ಬಾ ಬಿಸಿಲು. ಎಲ್ಲ ಸಕ್ಕತ್ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಯಾಕೆ ಬಾಯಿಲಿ? ಈಗ ಅವಳಿಗೆ ಫೋನಲ್ಲಿ ಏನಾದರೂ ಹಾಕಿ ಕೂರಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಉರಿಬೇಕು, ಇವಾಗ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಾಳೆ ರಾಘವೇಂದ್ರ ಸ್ವಾಮಿ ಹುಟ್ಟುಹಬ್ಬ ಇದೆ, ಅದಕ್ಕೆ ಇವತ್ತೆಲ್ಲ ರೆಡಿ ಮಾಡಿ ನಾಳೆ ವಾರ ಮಾಡೋ ಥರ ಎಲ್ಲ ದೇವಸ್ಥಾನ ಎಲ್ಲ ತೊಳೆದಿಟ್ಟು ಮಾಡಬೇಕು. ಅದೊಂದು ಕೆಲಸ ಬಾಕಿ ಇದೆ. ನಾಳೆ ಯಾರಿಗೆಲ್ಲ ನೆನಪಿದೆ ಗೊತ್ತಿಲ್ಲ, ನಾಳೆ ರಾಯರು ಹುಟ್ಟುಹಬ್ಬ ಇದೆ. ಸೊ ಗೊತ್ತಿಲ್ಲ ಅಂದರೆ ನನ್ನ ವೀಡಿಯೋ ನೋಡಿದ್ಮೇಲೆ ದಯವಿಟ್ಟು ರಾಯರನ್ನ ಯಾರ್ಯಾರು ನಂಬಿದ್ದೀರಾ ಅವ್ರು ರಾಯರು ಹುಟ್ಟುಹಬ್ಬ ಆಚರಿಸೋಣ. ಇನ್ನಾದರೂ ಅವ್ರಿಗೆ ಒಂದು ಸ್ವಲ್ಪ ಮಾಡಿಬಿಟ್ಟು ನೈವೇದ್ಯಕ್ಕಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡೋಣ ಅಷ್ಟೇ. ಅಂತ ಇಲ್ಲಿಗೆ ಬಂತು ನೆಳ್ಳಿಗೆ. ಈಗ ಸ್ನಾನ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ ಹೆಂಗಾಗಿರ್ತಾಳೆ ಅಂತ. ಸೊ ನೋಡಿ, ಕಡೆ ಬೆಟ್ಟಗಳೆಲ್ಲ ಇದೆ. ನಮ್ಮ ಮನೆ ಸುತ್ತ ಬೆಟ್ಟಗಳು. ವಾವ್. ಈಗ ಧನಿಯಾಗೆ ಕಾಳುಗಳು ಉರಿಬೇಕಾದ್ರೆ ಸಣ್ಣ ಉರಿ ಮಾಡಿಕೊಂಡು ಉರಿಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಒಂದು ಟೈಪ್ ಕಾಳನ್ನೇ 3-4 ಸಲ ಉರಿಬೇಕಾಗುತ್ತೆ. ನಿಜ ನಂಗೆ ಮುಖದಲ್ಲೇ ನೋಡಿ ಹಾಗೆ ಟೈರ್ನೆಸ್ ಕಾಣಿಸ್ತಿದೆ. ಬಂದು ಫೇಸ್ ವಾಶ್ ಮಾಡಿದೆ. ಟೈಮ್ ನೋಡಿ 3 o'clock ಆಗಿಬಿಟ್ಟಿದೆ. ಪಾಪ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿತ್ತು. ಪಾಪ ಈಗ ಅನ್ನ ತಿನ್ನಿಸ್ಬೇಕು. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತಪ್ಪ. 11 ಗಂಟೆಗೆ ಹೋಗಿದ್ದು ನಾನು. ಟಿ ವಿ ಹಾಕ್ಬಿಟ್ಟು ತಿನ್ನಿಸ್ಬೇಕೀಗ. ಸೊ ಪುಡಿ ಸಾಮಾನು ಉರಿಯೋದು ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಟಯರ್ಡ್ ಆಗೋಯ್ತು. ಯಾಕೋ ನಡಿ, ಟಿ ವಿ ಹಾಕಿದ್ದೀನಿ. ಸೊ ನಾನು ಅಲ್ಲಿಂದ ಬರೋಷ್ಟರಲ್ಲಿ ಡ್ರೆಸ್ ಬಂದಿತ್ತು. ಇಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಪ್ಯಾಂಟ್ ನೋಡಿ ಚೆನ್ನಾಗಿದೆ. ಸೊ ನನಗೆ ಗೊತ್ತೇ ಇಲ್ಲ ಇಬ್ಬರದು ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ. ಇನ್ನೂ ಓಪನ್ ಮಾಡಿಲ್ಲ. ಇದು ನಿಜ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನಾನು ಎಷ್ಟು ಚೆನ್ನಾಗಿ ಬಂದಿರಲಿಲ್ಲ. ವೇಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಅನಿಸುತ್ತೆ. ಕೂಚು ಮಗ್ನೆ, ಕುತ್ಕೋ, ಇಲ್ಲ ನಾನು ತೋರಿಸ್ತಿದ್ದೀನಿ, ಕುತ್ಕೋ. ಸೊ XXL ಮಾಡಿದ್ದೀನಿ. ಯಾಕೆ ಗೊತ್ತಾ, ನನಗೆ ಮೇಲೆ ಇಷ್ಟು
ಅಷ್ಟು ತೊಗೊಳ್ಳೇಬೇಡ ಆಯಿತಾ. ಬಾಟಮ್ ನನಗೆ ಪ್ಯಾಂಟು ಸ್ವಲ್ಪ ಲೂಸ್ ಇರಬೇಕು, ಯಾಕೆ ನಂಗೆ ಗಾಡಿ ಮೇಲೆ ಹತ್ತಕ್ಕೆ ಹಿಂಗೆ ಕೂರೋಕ್ಕೆಲ್ಲ ಹಿಂಸೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಟಾಪು ಸೇರಿಸಿ XL ಮಾಡಿಬಿಡ್ತೀನಿ. XL ಮಾಡಿದ್ರೆ ಪ್ಯಾಂಟ್ ಲೂಸ್ ಬರುತ್ತೆ ಅಂತ ಅಷ್ಟೇ. XL ಸಾಕಾಗುತ್ತೆ. ಇದಕ್ಕೀಗ ಹೊಲಿಗೆ ಹಾಕ್ಸ್ಬೇಕಾಗುತ್ತೆ. ಇಲ್ಲಾಂದರೆ XL ಮಾಡಿದರೆ ಹಂಗೆ ಹಾಕೋಬೋದಾಗಿತ್ತು. ನೋಡಿ ಎಷ್ಟು ಲೂಸ್ ಇದೆ ಅಲ್ಲ, ಇಷ್ಟೊಂದು ಲೂಸ್ ಏನಕ್ಕೆ ಅನಿಸುತ್ತೆ. ಅಲ್ಲ ಕುಚ್ಚು ಮಗ, ಒಂದು ನಿಮಿಷ. ಓಕೆ, ಈ ಕ್ಲೋಸ್ ಇತ್ತು ಪರವಾಗಿಲ್ಲ, ನನ್ನ ಕೈ ಮುಚ್ಚಕ್ಕಿಲ್ಲ ಅಂದರೆ. ಓಕೆ, ಇದು ಎಷ್ಟು ಕೊಟ್ಟಿರ್ಬೋದು ಗೊತ್ತಾ? ಗೆಸ್ ಮಾಡಿ. ನಾನು ಇದು ಹಾಕೊಂಡಾಗ ಇದು ಪ್ರೈಸ್ ಐತೆ. ಓಕೆ ಅಲ್ಲ, ನನ್ನ ಮಗಳದ್ದು ಒಂದು ಸ್ವಲ್ಪ ಮ್ಯಾಚ್ ದೇವ ಮಾಡ್ತಿದ್ದಾರೆ. ಸೊ 4:30 ಮೇಲೆ ಹೋಯಿತು. ಈಗ ವಾಕ್ ಮಾಡಬೇಕು. ನೀನು ವಾಕ್ ಮಾಡಿಲ್ಲ, ಚಿಕನ್ ಬಿಡೆ ಒಡೆಯೋಣ ಅನ್ಸ್ತು. ಅಪ್ಪಗೆ ಫೋನ್ ಮಾಡೋನಿಲ್ಲ. ಮನೆಯವ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಹೊಟ್ಟೋದ್ರು. ಇನ್ನು ಹಬ್ಬದ ದಿನ ಬರ್ತಾರೆ ಫ್ರೆಂಡ್ಸ್. ಮತ್ತಾನಿಂದ ಇನ್ನೇನು 6 o'clock ಆಗ್ತಾಯಿದೆ. ಲೈಟ್ ಕೂಡ ಹಾಕಿದ್ದೀನಿ ನೋಡಿ, ಸಂಜೆ ಅಂತ. ಸೊ ಇವತ್ತು ಬೆಳಗ್ಗೆಯಿಂದ ಹಾಲು, ಟೀ, ಕಾಫಿ, ನೀರು ಕುಡ್ದಿದ್ದೀನಿ ಅಷ್ಟೇ. ಬಟ್ ಸ್ವಲ್ಪ ಎಳ್ನೀರು ಕುಡ್ದಿದ್ದೀನಿ ನೋಡಿ. ಇದು ನಾಟಿ ಹಸಿನ ಹಾಲು, ಪ್ಯೂರು. ಇಷ್ಟು ಕಾಣಿಸಲ್ಲ ಅನಿಸುತ್ತೆ, ಮೇ ಬಿ ಚಲೋ ಬಿಡುತ್ತೆ. ಇಲ್ಲಿ ಹಾಕ್ತಾ ಗೊತ್ತಾಗುತ್ತೆ ನೋಡಿ. ಹೆಚ್ಚು ಕಡಿಮೆ ಅರ್ಧ ಲೀಟ್ರ್ ಇದೆ. ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎತ್ಕೊಂಬರ್ತಾರೆ. ಬಟ್ ಈಗ ಸಂಜೆ ಕಾಯಿಸಿಕ್ಬಿಡ್ತೀನಿ. ಪಾಪ ಇವತ್ತು ಹಾಲು ಕೊಟ್ಟಿಲ್ಲ, ಅದಕ್ಕೆ ಎಳ್ನೀರು ಕುಡ್ದಿರೋದಷ್ಟೇ ಅವಳು. ಈ ಥರ ಕಾಯಿಸ್ಬಿಟ್ಟು ಏನು ಮಾಡ್ತೀನಿ, ಒಂದು ಲೋಟ ಮೊಸರು ಎತ್ಕೊತೀನಿ, ಇನ್ನೊಂದು ಲೋಟ ನಾಳೆ ಬೆಳಿಗ್ಗೆ ಕಾಯಿಸೋಕೆ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಕಾಯಿಸಿದ ಹಾಲು ಇಟ್ಟಿರ್ತೀನಿ. ಇನ್ನು ಒಂದು ಲೋಟದಷ್ಟು ಉಳಿಯುತ್ತೆ, ಅದನ್ನು ನಾನು ನನ್ನ ಮಗಳು ಕಾಯಿಸ್ಕೊಂಡು ಕುಡಿತೀವಿ. ಬಟ್ ಅವಳಿಗೆ ಇವಾಗಿಲ್ಲ, ಇನ್ನೇನು ಸಂಜೆ ಆಗಿದೆ. ಅವಳಿಗೆ ಊಟ ತಿನ್ನಿಸ್ತೀನಿ. ಬಟ್ ನನಗೆ ಯಾಕೋ ತುಂಬ ತಲೆನೋಯ್ತಾ ಇರೋದ್ರಿಂದ ಸ್ವಲ್ಪ ಇವತ್ತು ಹಾಲಿಗಿಂತ ಕಾಫಿ ಕುಡಿಯೋಣ ಅನಿಸ್ತಿದೆ. ಅವಾಗ ನನ್ನ ಜುಟ್ಟೆಲ್ಲ ನೋಡಿ ಹೆಂಗೆ ಮಾಡಿಟ್ಟೋಗಿಲ್ಲ, ಅದು ನಾನು ಸರಿ ಕೂಡ ಮಾಡ್ಕೊಂಡಿಲ್ಲ. ಸೊ ಯಾಕೋ ಗೊತ್ತಿಲ್ಲ, ಒಲೆ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡ್ಬಿಟ್ನಲ್ಲ, ಬಿಸಿ ಬೇರೆ ಬಿಸಿಲಲ್ಲಿ, ಅದಕ್ಕೆ ನನಗೆ ಸ್ವಲ್ಪ ಹೆಡ್ಡೇಕ್ ಆಗ್ತಿದೆ. ಸೊ ಮೀಶೋಯಿಂದ ತರಿಸಿದ ಬಟ್ಟೆ ನಿಮ್ಗೆ ಇಷ್ಟ ಆಯಿತಾ? ಚೆನ್ನಾಗಿದೆಯಾ? ಸೊ ನಾನಂತೂ 2 ಡ್ರೆಸ್ ರಿಯಲ್ ಆಗಿ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಓಕೆ, ಆ ಬೆಲೆಗೆ ವರ್ತಿದೆ ಅನಿಸ್ತು. ಓಕೆ, ಹಂಗೆ ನಂದು ಪುಡಿ ಹೇಗೆ ಬಂದಿದೆ ಅಂತ ಹೀಗೆ ಟೇಸ್ಟ್ ನೋಡೋದಕ್ಕಾಗಲ್ಲ. ಯಾಕೆಂದರೆ ಆ ದೇವಸ್ಥಾನಕ್ಕೆ ಎತ್ಕೊಳ್ಳೋ ತನಕ ಆ ಟೇಸ್ಟ್ ನಾವು ಮಾಡೋಕ್ಕಾಗಲ್ಲ. ಅದು ಫಸ್ಟ್ ದೇವಸ್ಥಾನಕ್ಕೆ ಕೊಟ್ಟು ಅದು ಮಿಕ್ಕಿದೆ ಅಂದರೂ ಮನೇಲಿ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಈಗ ಹಬ್ಬ ಮುಗಿಯೋ ತನಕ ಅವ್ರು ಫ್ರೀ ಇರಲ್ಲ, ತುಂಬ ಕೆಲಸಗಳು. ಅದಕ್ಕೆ ಇವಾಗ ಬೇಗ ಅಡುಗೆ ಮಾಡಿ ಅಂತ ಹೇಳಿದ್ದಾರೆ. ನಂಗೆ ನಿಜ ಹೇಳಬೇಕಂದ್ರೆ ಒಂದು ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ. ನೀವು ನಂಬ್ತಿರೋ ಬಿಟ್ಟರು ವಾಕ್ ಕೂಡ ಮಾಡೋಕ್ಕಾಗ್ತಿಲ್ಲ. ಎಷ್ಟೇ ಕಷ್ಟ ಆಗಲಿ ವಾಕಂತ ಮಾಡಿಬಿಡ್ತಿದ್ದೆ. ಇವತ್ತು ಯಾಕೋ ವಾಕ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ನಿಜ ತಲೆನೋಯ್ತಿದೆ, ಸುಸ್ತಾಗ್ತಿದೆ, ಬಾಡಿ ಫುಲ್ಲು ಪೇಯ್ನ್ ಆಗ್ತಿದೆ. ಯಾವುದಾದ್ರೂ ಪೇಯ್ನ್ ಕಿಲ್ಲರ್ ಟಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋಣ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏಕೆಂದರೆ ನಂದು ಇಷ್ಟು ಕೆಲಸ ಆದರೆ ಪಾಪ ಅವ್ರದ್ದು ಇಷ್ಟು ಕೆಲಸ ಇರುತ್ತೆ, ಅವ್ರು ಇಷ್ಟು ಮಾಡಬೇಕಲ್ವ, ಮಾಡಿಕೊಟ್ಬಿಡೋಣ. ಇಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಳೆ ಸಾರು ಮಾಡಬೇಕು ಅಂತ ಹೇಳಿದ್ದಾರೆ. ಬೇಳೆ ಸಾರಿಗೆ ಮುದ್ದೆ ಮಾಡ್ತಾರಂತೆ. ಸೊ ನಾನೀಗ ಕಾಫಿ ಕುಡಿದ್ಬಿಟ್ಟು ಕಾಫಿ ಆಗೋಷ್ಟರಲ್ಲಿ ತರಕಾರಿಗಳೆಲ್ಲ ಹಚ್ಕೊಂಡು ಮಾಡಬೇಕು. ಸೊ ಪ್ಲೀಸ್ ಎಲ್ಲರೂ ನಮ್ಮ ಬ್ಲಾಗ್ನ ಫುಲ್ಲು ನೋಡಿ ಆಯಿತಾ. ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಅವ್ರಿಗೆ ಏನೂ ಹೇಳೋದಕ್ಕಾಗಲ್ಲ. ಸಬ್ಸ್ಕ್ರೈಬರ್ಸೇ ನೋಡೋಲ್ಲ ಗೊತ್ತಾ.
ಎಷ್ಟು ವ್ಯೂಸ್ ಬರ್ತಿದೆ ಅಂದರೆ 6-7 ಅಷ್ಟೇನಾ. ಮುಂಚೆನೇ ಎಷ್ಟು ಬರ್ತಿತ್ತು, ಬಟ್ ಸ್ವಲ್ಪ ಗ್ಯಾಪ್ ಆಯಿತಾ, ನನ್ನದು ಫೋನ್ ಕೆಟ್ಟೋಗಿ ಮತ್ತು ಇನ್ನೇನೋ ಆಗಿ ಸ್ವಲ್ಪ ಗ್ಯಾಪ್ ಆಯಿತು. ಆವಾಗಿಂದ ಸ್ವಲ್ಪ ವ್ಯೂಸ್ ಇದ್ದಿದ್ದು ಕಡಿಮೆ ಆಗಿಬಿಟ್ಟಿದ್ದಾವೆ. ಬಟ್ ಪ್ಲೀಸ್ ನೋಡಿ ಆಯಿತಾ, ಏನೋ ಮನೇಲಿದ್ದೀವಲ್ಲ ಅಂತ ಇದೊಂದು ಪ್ರಯತ್ನ ಅಷ್ಟೇ. ಏನು ನೋಡೋಣ, ಅಂದರೆ ಬೇಜಾರಾಗುತ್ತೆ, ಇದರಿಂದನಾದರೂ ನಮ್ಗೆ ಬೇಜಾರು ಹೋಗುತ್ತೇನೋ ಇದ್ರ ಜೊತೆ ಮಾತಾಡಿಕೊಂಡು ಅನ್ನೋ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಬಟ್ ನೀವು ಪ್ರೋತ್ಸಾಹಿಸಲಿಲ್ಲ, ನೀವು ನನಗೆ ಅಟ್ಲೀಸ್ಟ್ ಒಂದು ಲೈಕ್ ಕೂಡ ಮಾಡಲ್ಲ. ಅಷ್ಟು ಜನ ನೋಡಿರ್ತಾರ, ಬಟ್ ಒಂದು 6-7 ಜನ ನೋಡಿರ್ತಾರೆ ಅಂದ್ಕೊಂಡು, ಅದರಲ್ಲೂ ಒಬ್ಬರು ಲೈಕು ಮಾಡಲ್ಲ. ಅದಕ್ಕೆ ಹೇಳ್ತಾ ಇರೋದು. ಸೊ ನಾನು ನೈಲ್ನ ಶೇಪ್ ಮಾಡಿ ಎಷ್ಟು ದಿನ ಆಯಿತು, ಇನ್ನೂ ನೈಲ್ ಪಾಲಿಶ್ ಹಚ್ಚಿಲ್ಲ ಗೊತ್ತಾ. ಯಾಕೋ ಇಂಟ್ರೆಸ್ಟ್ ಹೊರಟೋಗಿದೆ, ಫೇಸ್ ಕೇರ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಹೊರಟೋಗಿದೆ, ಈಗೆಲ್ಲ ಇಂಟ್ರೆಸ್ಟು. ಅಲ್ಲೋಡಿ, ನನ್ನ ಮಗಳಿದ್ದಿದ್ರಿಗೆ ಅದಕ್ಕೊಂದು ಕತೆ ಕಾಣಿಸ್ತಿಲ್ಲ. ರೂಮೊಳಗೆ ಹೋಗಿದ್ದದು, ಅದಕ್ಕೆ ಬೆಚ್ಚಗಿರೋ ಜಾಗ ಅಂದರೆ ಇಷ್ಟ. ಅಲ್ಲಿ ರೂಮ್ ಮೇಲೆ ಹೋಗಿ ಮೆತ್ತಗಿರುತ್ತಲ್ಲ ಹಾಸಿಗೆ, ಮಲ್ಕೊಳ್ಳುತ್ತೆ. ಸೊ ಸೆಕೆ ಬೇರೆ ಸ್ಟಾರ್ಟ್ ಆಗೋಯ್ತಾ, ಅದ್ರದ್ದು ಹೆಡ್ಡೇಕ್ ಆಗ್ತಿದೆ, ತಡ್ಕೊಳಕ್ಕೆ ಆಗಲ್ಲ. ವೆದರ್ ಚೇಂಜ್ ಆಗಿಬಿಟ್ರೆ. ಸೊ ಚಿಕ್ಕ ಮಕ್ಕಳಿರೋರೆಲ್ಲ ಸ್ವಲ್ಪ ಹುಷಾರಾಗಿರಿ ಆಯಿತಾ. ಸೊ ಅದ್ರದ್ದೇ ಸೌಂಡು. ಅಲ್ಲಿ ಹಾಲು ಒಂದು ಹಾಕಿದ್ರೆ ತಿಂದೇ ಬಂದಿದೆ. ಇನ್ನೇನು ಕೊಡೋಣ ಅದಕ್ಕೆ. ಸಿಬಿ ಹೋಗ್ತಾಯಿದೆ. ಪುಡಿ ಮಾಡಬೇಕಾದ್ರೂ ನನಗೆ ಅಟ್ಲೀಸ್ಟ್ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಎಷ್ಟು ಹಿಂಸೆ ಕೊಟ್ಟಲು ಅಂದರೆ, ಏನೋ ಮೇ ಬಿ ಅದಕ್ಕೆ ಸ್ಮೆಲ್ ಗೊತ್ತಾಗಿರ್ಬೇಕು, ಹಾಲು ಕಾಯಿಸ್ತಿರೋದು. ಹೋಗಿ ಒಂಚೂರು ಕೊಡ್ತೀನಿ. ಎಷ್ಟೋ ಸತಾಯಿಸ್ತು ಗೊತ್ತಾ ಬರೋದಕ್ಕೆ. ನಾನು ಅಲ್ಲಿದ್ದೆ ಅಂತ ಬರ್ದಿಲ್ಲ. ಈಗ ನೋಡಿ ಕುಡಿತಿದ್ದೆ. ತೆಲಾರಮ್ಮ ಮಾಡಿದ್ನಲ್ಲ, ಸುಡೋ ಹಾಲು ಇಕ್ಬಿಟ್ಟು ಓಡಿಸ್ಬಿಟ್ಟ. ಆ ಥರ ಹೆಂಗಿದ್ರು ಕಾಯ್ತಿತ್ತು, ಅದೇ ಬಿಡಬೇಕಾಗಿತ್ತು. ಜೋಕ್ ಮಾಡಿದೆ ಅಷ್ಟೇ. ಪಾಪ ತಣ್ಣಗಿರೋ ಹಾಲು ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕುಡಿತಿದೆ. ಸೊ ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಕಾಫಿಗೂ ಕೂಡ ಬೆಲ್ಲನೇ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ. ಸೊ ಶುಗರ್ನ ಫುಲ್ ಅವಾಯ್ಡ್ ಮಾಡಿದ್ದೀನಿ. ಇನ್ನೂ ಕುಡಿತಾನೆ ಇದೆ. ನಾನು ಚಿಕ್ಕ ತುಂಬ ಸಣ್ಣ ಕುಡಿತಿದ್ದೆಪ್ಪ. ಈ ಬೇರೆ ಬೆಕ್ಕಳಾಗಿರೋಷ್ಟಲ್ಲ ಅದು ಕುಡ್ದೇ ಮುಗಿಸ್ತಿದ್ರು. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಬೈತಾರೆ ಬಂದರೆ ಅಷ್ಟೇ. ಹಾಲನ್ನು ಹಾಕಿದ್ದೆ, ಯಾಕೆ ಹಾಲು ರೂಢಿ ಮಾಡ್ತಿದ್ಯಾ ಅಂತಾರೆ. ಯಾಕೆಂದರೆ ಅವಕ್ಕೊಂದ್ಸಲ ಏನು ರೂಢಿ ಮಾಡಿಬಿಟ್ರೆ ಅದನ್ನೇ ಕೇಳ್ತಾರೆ ಅಂತ. ಅನ್ನ ತಿನ್ನಲ್ಲ ಆಮೇಲೆ ಅಂತ. ನೋಡಿ ಇನ್ನೂ ಅಷ್ಟು ಹಾಲು ಬಿಟ್ಟು ಹೋಗ್ತಿದೆ, ಅದು ಮೈಯೆಲ್ಲ ಕೊಡೋದ್ಬಿಟ್ಟು. ಸಿಬಿ ನೋಡ್ದಾ, ಹಿಂಗೆ ನಂಗೆ ಬಯಸೋಕ್ಕೆ ಹಂಗೆ ಮಾಡಿರ್ತಿದ್ದು. ಅಯ್ಯೋ, ಕಾಫಿಂದ ಸಿಕ್ಕಾಪಟ್ಟೆ ಕಮ್ಮಂತಿದೆ. ಎಷ್ಟೊಂದು ಆಯ್ತು ನಂಗೆ ಕಾಫಿ ಟೇಸ್ಟ್ ಮಾಡಿ. ಸೊ ಇವಾಗ ಸುಡ್ತಿದೆ ಸಿಕ್ಕಾಪಟ್ಟೆ. ಹೀಗೆ ಗ್ಲಾಸ್ಗೆ ಹಾಕಿದ್ದು. ಸಕ್ಕತ್ತಾಗಿದೆ. ಸೊ ಪೀಸ್ಫುಲ್ಲಾಗಿ ಇದನ್ನ ಕೊಡ್ದುಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ನಾಳೆ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಹೇಳಿದ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಎಲ್ಲ ಫುಲ್ ನೋಡಿ ಆಯಿತಾ. ಯಾರೆಲ್ಲ ಫುಲ್ ನೋಡ್ತಿರೋ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಆಯಿತಾ, ನಾನು ಫುಲ್ ವೀಡಿಯೋ ನೋಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಫುಲ್ ನೋಡಿದವ್ರಿಗೂ, ಹಾಫ್ ನೋಡಿದವ್ರಿಗೂ, ಅಟ್ಲೀಸ್ಟ್ ಹಿಂಗೆ ಬಂದೋದವ್ರಿಗೂ, ಸಬ್ಸ್ಕ್ರೈಬ್ ಮಾಡಿರೋರ್ಗೂ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಯೋಚನೆ ಮಾಡ್ತಿರೋರ್ಗೂ ಎಲ್ರಿಗೂ ಥ್ಯಾಂಕ್ ಯು.